ರಮನ್ದೀಪ್ ಸಿಂಗ್, ರೋಮನ್ ಪವಲ್. ರೋಮನ್ ಪವಲ್ ಆಕ್ಚುಲಿ ಟೀಮ್ ಅಲ್ಲಿ ಇಟ್ಕೊಂಡಿರೋದೇ ಬಂದು ಡ್ರೇರಸ್, ಇವಾಗ ಪವರ್ ಹಿಟ್ಟರ್ ಕೋಚ್ ಆಗಿದಾರಲ್ಲ, ಅವ್ರ ಸ್ಥಾನದಲ್ಲಿ ಅವ್ರು ಇಟ್ಕೊಂಡಿರೋದು. ಅಂದ್ರೆ ಅವ್ರು ಬಂದು ಹೊಡೆದ್ರೆ ಬಾಲ್ ಯಾವ ಗ್ರೌಂಡ್ ಅಲ್ಲ, ಸ್ಟೇಡಿಯಂ ಆಚೆ ಹೊಡಿಯೋಂತವ್ರು. ಜಸ್ಟ್ ಟೈಮ್ ಬರ್ತಿಲ್ಲ. KKR ಲಾಸ್ಟ್ ಟೈಟಲ್ ಗೆದ್ದಾಗ ನಮ್ಮ ಇವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ರಮನ್ದೀಪ್. ಸೊ ಮಿಡ್ಲ್ ಓವರ್ಸ್ ಅಲ್ಲಿ, ಮಿಡ್ಲ್ ಆರ್ಡರ್ ಅಲ್ಲಿ ಅವ್ರಿಗೆ ಆ ಪವರ್ ಹಿಟರ್ಸ್ ಇದಾರೆ ಅಂದಾಗ ಮೇಲ್ಗಡೆ ಅವರು ಯಾವ ತರ ಅಡಿಪಾಯ ಹಾಕೊಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ. ರಿಂಕು ಅನ್ಫಾರ್ಚುನೇಟ್ಲಿ ಲೈದಲ್ಲಿ ಕಂಡು ಬರ್ತಾ ಇಲ್ಲ, ಬಟ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಫಿನಿಷರ್. ಮೇಲ್ಗಡೆ ಟಾಪ್ 3-4 ನ KKR ಸಾರ್ಟ್ ಔಟ್ ಮಾಡ್ಲೇಬೇಕಾಗತ್ತೆ. ಒಳ್ಳೆ ಪಾಯಿಂಟ್ ನೀವು ಹೇಳಿರೋದು, ಕ್ಯಾಮ್ ಗ್ರೀನ್ ನ ಓಪನಿಂಗ್ ಸ್ಟಾರ್ಟ್ ಅಲ್ಲಿ ತಗೊಂಬನ್ನಿ ಅಂತ. ತಗೊಂಬನ್ನಿ, ಕ್ಯಾಮ್ ಗ್ರೀನ್ ಜೊತೆಗೆ ನೀವು ಬೇಕಾದ್ರೆ ಬಂದು ಸೇಫರ್ಟ್ ಹಾಕಿ, ಅಥವಾ ಸೇಫರ್ಟ್ ನ ನಂಬರ್ 3 ಇಟ್ಕೊಂಡು ಕ್ಯಾಮ್ ಗ್ರೀನ್ ಜೊತೆಗೆ ರಹಾನೆನೆ ಓಪನ್ ಮಾಡಿಸಿ, ನಂಬರ್ 4 ಅಲ್ಲಿ ರಘುವಂಶಿ, 5, 6, 7 ಅಲ್ಲಿ ನೀವು ಬಂದು ರಿಂಕು, ರಮನ್ದೀಪ್, ಆಮೇಲೆ ರೋಮನ್ ಪವಲ್ ನೋಡಿ. ಇದಕ್ಕಿನ್ನ ಇನ್ನೇನ್ರಿ ಬೇಕು ಬ್ಯಾಟಿಂಗ್ ನಿಮ್ಗೆ. ನಂಬರ್ 8 ಅಲ್ಲಿ ಬಂದು ಅನುಕೂಲ್ ರಾಯ್ ಇದಾರೆ, ಘಟಾನ್ ಘಟಿ ಸೈಡ್. ಬಟ್ ಒಟ್ಟಿಗೆ ಇವ್ರು ಕ್ಲಿಕ್ ಆಗ್ತಾ ಇರೋದ್ರಿಂದ ಈ ಒಂದು ಪರಿಸ್ಥಿತಿ ಇದೆ.